ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೆ.ಎಮ್.ಆರ್ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ನೋಡೋದು ನಾನೇನಪ್ಪ ತಿಳಿಸ್ಕೊಳ್ತೀನಿ ಅಂತಂದರೆ, ನೀವೇನಾದ್ರು ವಾಟ್ಸಪ್ ಯೂಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸು ಅಂತಂದರೆ, ನೀವು ಮಾಮೂಲಿ ನೋಡಿರ್ತೀರ, ನೀವು ಅದರ ಒಂದು ಆಡಿಯೋ ಕಾಲು ಮತ್ತು ವಿಡಿಯೋ ಕಾಲ್ ಮಾಡಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ನೆಟ್ ಬೇಕಾಗುತ್ತೆ. ಆ ಒಂದು ನೆಟ್ಟು ತುಂಬ ಜನಕ್ಕೆ ನೆಟ್ಟೇ ಸಾಕಾಗಲ್ಲ. ಫುಲ್ಲು ನೆಟ್ ಅಂದರೆ ಹೆವಿ ನೆಟ್ ಎಳೆಯುತ್ತೆ. ವಿಡಿಯೋ ಕಾಲು ಮತ್ತು ಆಡಿಯೋ ಕಾಲ್ ಮಾಡಿದ್ರು ಕೂಡ ಫುಲ್ಲು ನೆಟ್ ಎಳೆಯುತ್ತೆ ವಾಟ್ಸಪ್ಪಲ್ಲಿ. ಅದಕ್ಕೆ ವಾಟ್ಸಪ್ಪಲ್ಲಿ ಒಂದು ಸಣ್ಣದು ಒಂದು ಸೆಟ್ಟಿಂಗ್ ಆನ್ ಮಾಡಬೇಕಷ್ಟೆ. ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ತು ಅಂತಂದರೆ ನಿಮಗೆ ವಾಟ್ಸಪ್ಪಲ್ಲಿ ಕಡಿಮೆ ನೆಟ್ನ ಡಾಟಾ ಸೇವರ್ ಥರ ಅದು ಕಡಿಮೆ ನೆಟ್ನ ಎಳೆಯುತ್ತೆ. ನೀವೇನಾದ್ರು ಅದನ್ನ ಆನ್ ಮಾಡಿತ್ತು ಅಂತಂದರೆ ಆಫ್ ಮಾಡಿತ್ತು ಅಂತಂದರೆ ಎಲ್ಲರ ಫೋನಲ್ಲೂ ಆಫ್ ಆಗಿರುತ್ತೆ. ನೀವು ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ತು ಅಂತಂದರೆ ನೀವು ಯಾವುದೇ ರೀತಿ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲು ಮತ್ತು ವಾಯ್ಸ್ ಕಾಲ್ ಯಾವುದೇ ರೀತಿ ಕಾಲ್ ಮಾಡಿದ್ರು ಕೂಡ ಕಡಿಮೆ ನೆಟ್ ಎಳೆಯುತ್ತೆ ಅಂತ ಕೂಡ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಅದು ಹೆಂಗೆ ಆ ಒಂದು ಸೆಟ್ಟಿಂಗನ್ನು ಆನ್ ಮಾಡೋದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಮತ್ತೆ ಆಗ್ತಾಯಿಲ್ಲ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮೊಂದು ವಾಟ್ಸಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ನೀವು ಮೇಲ್ಗಡೆಯಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯಾವೊಂದು ಆಪ್ಷನ್ ಕ್ಲಿಕ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮ್ಯಾನೇಜ್ ಸ್ಟೋರೇಜು ಮತ್ತು ನೆಟ್ವರ್ಕ್ ಇವೆಲ್ಲ ಇರುತ್ತೆ. ಯೂಸ್ ಲೆಸ್ ಡಾಟಾ ಫಾರ್ ಕಾಲ್ಸ್ ಅಂತ ಇದೆಯಲ್ಲ, ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಫೋನಲ್ಲಿ ಇದು ಆಫ್ ಆಗಿರುತ್ತೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಯಾವುದೇ ರೀತಿ ವೀಡಿಯೋ ಕಾಲ್ಸು ಮತ್ತು ವಾಯ್ಸ್ ಕಾಲ್ಸ್ ಮಾಡಿದ್ರೂ ಕೂಡ ನಿಮಗೆ ಡಾಟಾ ಕಮ್ಮಿ ಕಟ್ಟಾಗುತ್ತೆ, ಜಾಸ್ತಿ ಕಟ್ಟಾಗಲ್ಲ. ಅದಕ್ಕೆ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಎಲ್ಲ ಫೋನಲ್ಲಿ ಆಫ್ ಆಗಿರುತ್ತೆ. ನೀವು ಹೋಗಿ ನಾನು ಹೇಳಿದ ಥರ ಸ್ಟೆಪ್ನ ನಾನು ಹೇಳಿದ ಥರ ಮಾಡಿದ್ರೆ ನೀವು ಈ ಒಂದು ಆಪ್ಷನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ ಆನ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಜಾಸ್ತಿ ನೆಟ್ನ ಎಳೆಯೋಕ್ಕೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ ಯೂಸ್ಫುಲ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.